ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಂಗಳೂರಿನಲ್ಲಿ ಗ್ಯಾಸ್ ಗೀಸರ್ನಿಂದ ವಿಷಾನಿಲ ಸೋರಿಕೆ, ತಾಯಿ ಮಗಳು ಬಲಿ. ಮಂಡ್ಯದಲ್ಲಿ ಸ್ಕೂಲ್ ಬಸ್ ತಡೆದು ಪುಂಡರ ಅಟ್ಟಹಾಸ. ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ಬೆಂಗಳೂರಿನ ಗೋವಿಂದರಾಜನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಗ್ಯಾಸ್ ಗೀಸರ್ನಿಂದ ವಿಷಾನಿಲ ಸೋರಿಕೆಯಾಗಿದ್ದು ತಾಯಿ ಹಾಗೂ ಮಗಳು ಮೃತಪಟ್ಟಿದ್ದಾರೆ. ಪಂಚಮಶೀಲ ನಗರದ ಮನೆಯೊಂದರಲ್ಲಿ ದುರಂತ ಸಂಭವಿಸಿದೆ. ಮೃತರನ್ನ ತಾಯಿ ಚಾಂದಿನಿ, ಮಗಳು ಯುವಿ ಕಿರಣ್ ಎಂದು ಗುರುತಿಸಲಾಗಿದೆ. ಮೃತ ಚಾಂದಿನಿಯ ಮೊದಲ ಮಗಳು ಶಾಲೆಗೆ ತೆರಳಿದ್ಲು. ಚಾಂದಿನಿ ಪತಿ ಮಗಳನ್ನ ಶಾಲೆಯಿಂದ ಕರೆದುಕೊಂಡು ಬರುವಷ್ಟರಲ್ಲಿ ದುರಂತ ಸಂಭವಿಸಿದೆ. ಎಷ್ಟೇ ಬಡಿದ್ರೂ ಬಾಗಿಲು ತೆರೆದಿರಲಿಲ್ಲ. ಬಳಿಕ ಬಾಗಿಲು ಒಡೆದು ಒಳಗೆ ಹೋದಾಗ ಬಾತ್ರೂಮ್ನಲ್ಲೇ ತಾಯಿ ಮಗಳು ಅಸ್ವಸ್ಥರಾಗಿ ಬಿದ್ದಿರೋದು ಕಂಡು ಬಂದಿದೆ. ತಕ್ಷಣವೇ ಇಬ್ಬರನ್ನು ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲಿ ಮೃತಪಟ್ಟಿದ್ದಾರೆ. ಗೋವಾದಿಂದ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಮದ್ಯವನ್ನ ಜಪ್ತಿ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಮೂಡಗೇರಿ ಅರಣ್ಯದಲ್ಲಿ ಸ್ಕೂಟರ್ ಮೂಲಕ ಮದ್ಯ ಸಾಗಿಸ್ತಾ ಇದ್ರು. ಕಾರವಾರ ಅಬಕಾರಿ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದು 1,14,000 ಮೌಲ್ಯದ ಮದ್ಯ ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಕಸ ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ ಭೂ ಸ್ವಾಧೀನಕ್ಕೆ ಮುಂದಾಗಿರೋ ಕಂದಾಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಅಂಜನಾಪುರ ಬಳಿಯ ಗೊಲ್ಲಹಳ್ಳಿ ಗ್ರಾಮದ 84 ಎಕರೆ ಸ್ವಾಧೀನಕ್ಕೆ ಕಂದಾಯ ಇಲಾಖೆ ಮುಂದಾಗಿದ್ದು ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಸ ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ ಬಿಡಲ್ಲ, ಕಸ ಸಂಸ್ಕರಣಾ ಘಟಕದಿಂದ ವಾತಾವರಣ ಕಲುಷಿತವಾಗುತ್ತೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಎಫೆಕ್ಟ್ ಬಿಎಂಟಿಸಿ ಬಸ್ಗಳಿಗೂ ತಟ್ಟಿದೆ. ದೇವನಹಳ್ಳಿ ಏರ್ಪೋರ್ಟ್ನಿಂದ ಬಸ್ಗಳು ಖಾಲಿಯಾಗಿ ಸಂಚಾರ ಮಾಡ್ತಿವೆ. ಪ್ರತಿದಿನ ಏರ್ಪೋರ್ಟ್ಗೆ 156 ಬಸ್ಸುಗಳು ಸಂಚಾರ ಮಾಡ್ತಾ ಇದ್ವು. ಆದ್ರೀಗ ಫ್ಲೈಟ್ ಕ್ಯಾನ್ಸಲ್ನಿಂದಾಗಿ ಪ್ರತಿದಿನ 9 ರಿಂದ 10 ಲಕ್ಷ ಲಾಸ್ ಆಗ್ತಾ ಇದೆಯಂತೆ. ಒಂದು ವಾರಕ್ಕೆ 50 ರಿಂದ 60 ಲಕ್ಷದಷ್ಟು ನಷ್ಟ ಉಂಟಾಗಿದೆಯಂತೆ. ಮುರುಡೇಶ್ವರದಲ್ಲಿರುವ ನೇತ್ರಾಣಿ ಅಡ್ವೆಂಚರ್ಸ್ ಸಂಸ್ಥೆಯ ವೆಬ್ಸೈಟ್ ಹ್ಯಾಕ್ ಆಗಿದೆ. ಕಿಡಿಗೇಡಿಗಳು ಬಿಸಿನೆಸ್ ಆಪ್ ಹ್ಯಾಕ್ ಮಾಡಿ ಪ್ರವಾಸಿಗರಿಂದ ಹಣ ದೋಸ್ತಾ ಇದ್ದಾರೆ. ಸಂಸ್ಥೆಯ ಮಾಲೀಕರು ಈ ಬಗ್ಗೆ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಗ್ರಾಹಕರು ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಶಾಸಕ ಜನಾರ್ದನ ರೆಡ್ಡಿ ಸೇರಿದಂತೆ 30 ಆರೋಪಿಗಳನ್ನು ಕೋರ್ಟ್ ಖುಲಾಸೆ ಮಾಡಿದೆ. ಜೆಡಿಎಸ್ ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಶಾಸಕ ಶರಣಗೌಡ ಕುಂದನೂರು ಹೇಳಿದ್ದಾರೆ. ಇನ್ನು ರಾಜ್ಯಸಭೆಯಲ್ಲೂ ಇಂಡಿಗೋ ವಿಮಾನ ಸಮಸ್ಯೆ ಸದ್ದು ಮಾಡಿದೆ. ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಮೀಸಲಾತಿ ಹೋರಾಟದ ವೇಳೆ ಪಂಚಮಸಾಲಿಗರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಡಿಸೆಂಬರ್ 10ರಂದು ಲಿಂಗಾಯತರ ಮೇಲೆ ದೌರ್ಜನ್ಯ ದಿನವೆಂದು ಆಚರಿಸಲಿದ್ದೇವೆ ಅಂತ ಗದಗದಲ್ಲಿ ಜಯ ಮೃತ್ಯುಂಜಯ ಶ್ರೀ ಹೇಳಿದ್ದಾರೆ. ಬೆಳಗಾವಿಯ ಗಾಂಧಿ ಭವನದಿಂದ ಸುವರ್ಣಸೌಧದವರೆಗೆ ರ್ಯಾಲಿ ನಡೆಸ್ತೇವೆ, ಕೈಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಹೋರಾಟ ಮಾಡ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಸಿದ್ರು. ನೀವು ದ್ವೇಷದಿಂದ ಪಂಚಮಸಾಲಿ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡ್ತೀರಿ. ನಾವು ಪ್ರೇಮದಿಂದ, ಶಾಂತಿಯಿಂದ, ನ್ಯಾಯದಿಂದ ಹೋರಾಟ ಮುಂದುವರಿಸಲು ಹೋಗ್ತೀವಂಥ ಸಂದೇಶವನ್ನು ಮತ್ತೊಮ್ಮೆ ಬೆಳಗಾವಿಯಲ್ಲಿ ಕೂಡಿ, ಅದೇ ಸ್ಥಳದಲ್ಲಿ ಕೂಡಿ ನಮ್ಮ ಹೋರಾಟವನ್ನು ಮುಂದುವರಿಸುವ ಸಂಕಲ್ಪವನ್ನು ನಾವೆಲ್ಲ ಮಾಡ್ತೀವಿ. ಸಂಚಾರಕ್ಕೆ ಅಡ್ಡಿಪಡಿಸಿ ಗಂಗಾವತಿಯಲ್ಲಿ ರ್ಯಾಲಿ ಮಾಡಿದ್ದ ಪ್ರಕರಣದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿಗೆ ರಿಲೀಫ್ ಸಿಕ್ಕಿದೆ. ಜನಾರ್ದನ್ ರೆಡ್ಡಿ ಸೇರಿ 30 ಆರೋಪಿಗಳನ್ನು ಖುಲಾಸೆ ಮಾಡಿ 42ನೇ ಎಸಿಜಿಎಂ ಜಡ್ಜ್ ಕೆಎನ್ ಶಿವಕುಮಾರ್ ಆದೇಶಿಸಿದ್ರು. 2023ರ ಜನವರಿ 11ರಂದು ಜನಾರ್ದನ್ ರೆಡ್ಡಿ ಹುಟ್ಟುಹಬ್ಬದ ಪ್ರಯುಕ್ತ ರ್ಯಾಲಿ ನಡೆಸಿದ್ರು. ಹೀಗಾಗಿ ಗಂಗಾವತಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳು ಆಗುತ್ತಿದೆ. ಆದ್ರೆ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಅಂತ TV9ಗೆ ಶಾಸಕ ಶರಣಗೌಡ ಕಂದಕೂರ್ ಹೇಳಿದ್ದಾನೆ. ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡಿ ಅಧಿವೇಶನ ಮಾಡುತ್ತೀರಾ, ಆದ್ರೆ ಯಾವ ಉಪಯೋಗ ಆಗುತ್ತಿಲ್ಲ. ವಿಪಕ್ಷಗಳು ಸಮರ್ಪಕವಾಗಿ ಹೋರಾಟ ಮಾಡುತ್ತಿಲ್ಲ ಅನ್ನೋ ಬೇಸರವಿದೆ. ಜೆಡಿಎಸ್ ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಶಾಸಕ ಶರಣಗೌಡ ಕಂದಕೂರ್ ಅಸಮಾಧಾನ ಹೊರಹಾಕಿದ್ದಾರೆ. ಚರ್ಚೆ ಭಾಳ ಆಗ್ತಾ ಇದೆ, ಇಂಪ್ಲಿಮೆಂಟೇಷನ್ ಇಲ್ಲ ಎಂಬುದು ನಮ್ಮ ಒಂದು ಉದ್ದೇಶ. ಆ ನಿಟ್ಟಿನಾಗ ಕಳಿಸಲ ನಾವು ಉತ್ತರ ಕರ್ನಾಟಕ ಚರ್ಚೆ ಮೇಲೆ ಸರ್ಕಾರ 25-30 ಕೋಟಿ ಖರ್ಚು ಅಂತ ತಿಳ್ಕೊಂಡು ತೋರಿಸ್ತಿದೆ. ಈ ಭಾಗದ ಜನ ನೀವು ಬಂದು ಅಂತಂದ್ರೆ ಬರೀ ದುಡ್ಡು, ಸರ್ಕಾರದ ದುಡ್ಡು ಪೋಲ್ ಮಾಡ್ತೀರಿ, ಇದರಿಂದ ಏನಾಗುತ್ತೆ ಅಂತ ನಮಗೆ ಪ್ರಶ್ನೆ ಮಾಡ್ತಾರೆ.
ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೆಲ ಇಂಡಿಗೋ ವಿಮಾನಗಳ ಹಾರಾಟ ಶುರುವಾಗಿದೆ. ಪುಟ್ಟ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದ ತಾಯಂದಿರು ಆಗಮಿಸಿದ್ದಾರೆ. ಮಕ್ಕಳಿಗೆ ಹಾಲುಣಿಸಲು, ಊಟ ತಿನ್ನಿಸಲು ಜಾಗವಿಲ್ಲದೆ ಪರದಾಡೋ ಸ್ಥಿತಿ ನಿರ್ಮಾಣವಾಗಿದೆ. ಫ್ಲೈಟ್ ಸಮಸ್ಯೆಯಿಂದ ತೆಲುಗು ಬಿಗ್ ಬಾಸ್ ಸ್ಪರ್ಧಿ ಕಿರುತೆರೆ ನಟ ನಿಖಿಲ್ ನಾಯರ್ ಕೂಡ ಪರದಾಡಿದ್ದಾರೆ. ಮಗುಗೆ ಹಸು ಬೇರೆ ಆಗ್ತಾ ಇದೆ, ಫೀಡ್ ಮಾಡಿಸ್ಬೇಕು, ಒಳಗಡೆ ಹೋಗ್ಬೇಕು. ಇನ್ನು ಲೇಟ್ ಆಗ್ತಾ ಇದೆ, ಅವ್ರು ಏನೂ ಹೇಳ್ತಾ ಇಲ್ಲ. ಇನ್ನು ಲಿಸ್ಟಲ್ಲಿ ಬರ್ತಾ ಇಲ್ಲ ನಮ್ಮದು ಫ್ಲೈಟ್ ನಂಬರ್. ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿ ಸಾವಿರಾರು ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಬರೋಬ್ಬರಿ 4500 ಫ್ಲೈಟ್ ಇಂಡಿಗೋ ವಿಮಾನ ಹಾರಾಟ ಕ್ಯಾನ್ಸಲ್ ಆಗಿದೆ. ಇಂಡಿಗೋ ವಿಮಾನದ ಅಧ್ವಾನ ರಾಜ್ಯಸಭೆಯಲ್ಲೂ ಪ್ರಸ್ತಾಪವಾಯಿತು. ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಸರ್ಕಾರ ಕೈಗೊಂಡ ಕ್ರಮದ ಬಗ್ಗೆ ವಿವರಿಸಿದ್ದಾರೆ. We have observed cancellations of 5,86,705 PNRs, for which 569 crores has been given. And on top of this has also been observed. Regarding the action, why have we not taken, sir? We have taken multiple actions before also. We have certain guidelines, we have certain regulations in place. ದೇಶದಲ್ಲಿ ಇಂಡಿಗೋ ವಿಮಾನಗಳ ಅಧ್ವಾನ ಮತ್ತಷ್ಟು ಬಯಲಾಗಿದೆ. ಗುಜರಾತ್ನಲ್ಲಿ ವಿಮಾನದ ಒಳಗೆ ಪಾರಿವಾಳ ಎಂಟ್ರಿ ಕೊಟ್ಟಿದ್ದು ಪ್ರಯಾಣಿಕರು ಶಾಕ್ ಆಗಿದ್ರು. ವಿಮಾನದೊಳಗೆ ಪಾರಿವಾಳ ಅತ್ತಿಂದಿತ್ತ ಹಾರಾಡಿದೆ. ಕೆಲ ಹೊತ್ತು ಆತಂಕ ಸೃಷ್ಟಿಯಾಗಿತ್ತು. ಇಂಡಿಗೋ ವಿಮಾನಯಾನ ಸಂಸ್ಥೆ ವಿರುದ್ಧ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ರು. ಭಾರತದ ಅತಿದೊಡ್ಡ ನಾವೀನ್ಯತೆ ಹಬ್ಬ ಎನಿಸಿಕೊಂಡ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2025ಕ್ಕೆ ಸಾಫ್ಟ್ವೇರ್ ಆವೃತ್ತಿ ಗ್ರ್ಯಾಂಡ್ ಫಿನಾಲೆಗೆ ಚಾಲನೆ ನೀಡಲಾಯಿತು. ಬೆಂಗಳೂರಿನ ಮತ್ತಿಕೆರೆಯ ಜ್ಞಾನ ಗಂಗೋತ್ರಿ ಕ್ಯಾಂಪಸ್ನ ದ್ವಾರಕಾ ಆಡಿಟೋರಿಯಂನಲ್ಲಿ ಚಾಲನೆ ದೊರೆಯಿತು. ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇನ್ನೋವೇಷನ್ ಸೆಲ್ ಹಾಗೂ ಎಐಸಿಟಿಯ ಸಹಯೋಗದಲ್ಲಿ ಇದು ನಡೀತಾ ಇದ್ದು, ಎಂಎಸ್ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ 2ನೇ ಬಾರಿಗೆ ಇದರ ನೇತೃತ್ವವನ್ನು ವಹಿಸಿದೆ. 36 ಗಂಟೆಗಳ ರಾಷ್ಟ್ರಮಟ್ಟದ ಹ್ಯಾಕಥಾನ್ ಇದಾಗಿದೆ. ಯುಪಿ, ಮಧ್ಯಪ್ರದೇಶ, ತಮಿಳುನಾಡು, ದೆಹಲಿ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ ಹೀಗೆ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ. ಪತಂಜಲಿ ಯೋಗಪೀಠ ಮತ್ತು ರಷ್ಯಾ ಸರ್ಕಾರದ ನಡುವೆ ದೆಹಲಿಯಲ್ಲಿ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಈ ವೇಳೆ ಪತಂಜಲಿ ಸ್ವಾಮಿ ರಾಮದೇವ್, ಭಾರತ ರಷ್ಯಾ ವ್ಯಾಪಾರ ಮಂಡಳಿಯ ಅಧ್ಯಕ್ಷರಾದ ಸರ್ಗೈ ಚೆರೆಮೆನ್ ಉಪಸ್ಥಿತರಿದ್ದರು. ರಷ್ಯಾದ ಜನರು ಯೋಗ, ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನ ಮೆಚ್ಚುತ್ತಾರೆ ಅಂತ ರಾಮದೇವ್ ಹೇಳಿದರು. ಆಧ್ಯಾತ್ಮಿಕ, ಧಾರ್ಮಿಕ, ಆರ್ಥಿಕ, ರಾಜಕೀಯ ಮತ್ತು ಸಾಮಾಜಿಕ ದೃಷ್ಟಿಕೋನಗಳಿಂದ ಭಾರತ ಮತ್ತು ರಷ್ಯಾದ ಬೇರ್ಪಡಿಸಲಾಗದ ಸಂಬಂಧ ಹಾಗೆಯೇ ಮುಂದುವರಿಯುತ್ತೆ ಹೀಗಂತ ಸರ್ಗೈ ಚೆರೆಮೆನ್ ಹೇಳಿದರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH